ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಬ್ರೋ ನಮ್ಮದು SSLC ರಿಸಲ್ಟ್ ಯಾವಾಗ ಬರ್ಬೋದು, ಏನೂ ಅಪ್ಡೇಟೇ ಇಲ್ಲ, ಏನು ಬ್ರೋ ಇದು ಯಾವಾಗ ಬರುತ್ತೆ, ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆಯಾ ಅಂತೇಳಿ ತುಂಬ ಜನ ಕೇಳ್ತಾಯಿದ್ರು. ಫ್ರೆಂಡ್ಸ್, ಇವ್ಯಾಲ್ಯೂಯೇಷನ್ ಇನ್ನೂ ನಡೀತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮತ್ತು ಫ್ರೆಂಡ್ಸ್, ಮೊನ್ನೆ ಏಪ್ರಿಲ್ 18ನೇ ತಾರೀಕೇನೋ ರಿಸಲ್ಟ್ ಇತ್ತು ಅಂತೇಳಿ ಗೂಗಲ್ ವೆಬ್ಸೈಟ್ಗಳಲ್ಲಿ ಮತ್ತು ವೀಡಿಯೋಸ್ಗಳಲ್ಲಿ ನೋಡಿರ್ಬೋದು. SSLC ರಿಸಲ್ಟ್ ಅಂತೇಳಿ ಅದು ರಿಸಲ್ಟ್ ಇತ್ತು, ನಿಜ. ಅವತ್ತು ಏಪ್ರಿಲ್ 18 ರಿಸಲ್ಟ್ ಇತ್ತು. ರಿಸಲ್ಟ್ ಅವತ್ತು ಅನೌನ್ಸ್ ಆಗಿದೆ. ಅದು ಯಾರ್ದಪ್ಪ ಅಂತಂದರೆ ನಮ್ಮ ಸ್ಟೇಟ್ದಲ್ಲ, ಅದು ಪಂಜಾಬ್ ಸ್ಟೇಟ್ದಾಗಿರುತ್ತೆ. ಹೌದು ಫ್ರೆಂಡ್ಸ್, ಇಂಡಿಯಾದಲ್ಲಿರುವಂಥ ಅಷ್ಟು ರಾಜ್ಯಗಳಲ್ಲಿ ಕೂಡ SSLC ವಿದ್ಯಾರ್ಥಿಗಳು ಇರ್ತಾರೆ. ಅವರು ಕೂಡ ಪರೀಕ್ಷೆನ ಬರೆದಿರ್ತಾರೆ. ಎಲ್ಲ ರಾಜ್ಯಗಳಿಗೂ ಒಮ್ಮೆ ಡೇಟನ್ನು ಯಾರೂ ಅನೌನ್ಸ್ ಮಾಡಲ್ಲ. ಒಂದೊಂದು ರಾಜ್ಯಕ್ಕೆ ಒಂದೊಂದು ಡೇಟ್ ಅಂತ ಸಪ್ರೇಟ್ ಅಂತ ಇರುತ್ತೆ. ಇವಾಗ ನಮ್ಮ ರಾಜ್ಯದಲ್ಲಿ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ ಮೇ 6 ಒಳಗಡೆ ಬರ್ಬೋದು. ಮತ್ತು ಎಲೆಕ್ಷನ್ ಆದಮೇಲೆ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಮೇ 6 ಒಳಗೆ ಅಂದರೆ ಮೇ ಫಸ್ಟ್ ವೀಕಲ್ಲಿ ಬರ್ಬೋದು ರಿಸಲ್ಟು. ಮತ್ತು ಈ ಮಂತಲ್ಲಿ ಹೇಳಕ್ಕೆ ಬರಲ್ಲ, ಈ ಮಂತ್ ಲಾಸ್ಟಲ್ಲಿ 30, 31 ಕೂಡ ಬರ್ಬೋದು. ಅದೇನಂತೇಳಿ ರಿಸಲ್ಟ್ ಬರೋಕ್ಕಿಂತ ಒಂದು ದಿನ ಮುಂಚೆನೇ ನಿಮಗೆಲ್ಲ ಅಪ್ಡೇಟ್ ಮಾಡ್ತಾರೆ. ಶಿಕ್ಷಣ ಸಚಿವರು ಅವರೆಲ್ಲ ಇದ್ದಾರೆ, ಅವರೆಲ್ಲ ಟ್ವೀಟ್ ಮಾಡೇ ಮಾಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಮತ್ತು ನಿಮ್ಮ ಒಂದು ರಿಸಲ್ಟು ಎಷ್ಟು ಆಗ್ಬೋದು ಅಂತೇಳಿ ಕಮೆಂಟ್ ಮಾಡಿ. ನಿಮ್ಮ ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಫ್ರೆಂಡ್ಸ್, ಮೇ ಫಸ್ಟ್ ವೀಕಲ್ಲಿ ಬರ್ಬೋದು ನಿಮ್ಮ ಒಂದು ರಿಸಲ್ಟು.